guys, namaskara. Welcome to my channel. Welcome to day 53. ಈಗ ಟೈಮ್ ಆಗಿದೆ 5 ಗಂಟೆ. ಸೊ ಟಾಸ್ಕ್ 1 ಡನ್. ಲೆಟ್ಸ್ ಬಿಗಿನ್ ಅದರ್ ಟಾಸ್ಕ್ಸ್. ಇವತ್ತು ಕನ್ಸಿಸ್ಟೆಂಟಾಗಿ 61.75 ಥರ್ಡ್ ಡೇ. ವೆಯ್ಟ್. ಇವರು ಕೂಡ ಆ್ಯಸ್ ಯೂಶ್ವಲ್ ಎದ್ಬಿಟ್ಟಿದ್ದಾರೆ ನನ್ನ ಜೊತೆನೆ. ಅದಾದಮೇಲೆ ಮಲಾಸನದಲ್ಲಿ ನೀರು ಕುಡಿದು ಮ್ಯಾನಿಫೆಸ್ಟೇಷನ್ನ ಬರೆದು ಪ್ರಾಣಾಯಾಮನ ಮುಗಿಸ್ಬಿಟ್ಟೆ. ಅಲ್ಲಿಗೆ 3 ಟಾಸ್ಕ್ಗಳು ಮುಗೀತು. ವಾಪಸ್ ಮಲಗಿಬಿಟ್ಟಿದ್ವಿ ನೋಡಿ. ಎದ್ದು ಅದೇ ಡ್ರೆಸ್ಸಲ್ಲಿ ಹಂಗೆ ಹೋಗ್ತಾ ಇದ್ದೀನಿ, ಶೂಸ್ ಹಾಕ್ಕೊಂಡು. ನನ್ನ ಮಗನೂ ಪಾಪ ಹಂಗೇನು ಊಟ ಮಾಡಿದೆ ಎದ್ದ. ಈಸ್ ಎಕ್ಸೈಟೆಡ್ ಟು ಗೋ ಟುಡೇ. ಅಲ್ಲಿ ಎಲ್ಲ ಕಾಣುತ್ತೆ. ಸ್ನಾನ ಎಲ್ಲ ಆಯಿತು ನಮ್ಮದು. ಸ್ವಿಮ್ಮಿಂಗಿಂದ ಬಂದಮೇಲೆ ನಂದಾಯಿತು, ಅವನು ಮಲ್ಕೊಂಡ್ಬಿಟ್ಟ. ನಾನು ಮಲ್ಕೊಂಡೆ ಆ್ಯಕ್ಚುಲಿ. ಎದ್ದು ನಾನು ಸ್ನಾನ ಮಾಡಿದೆ. ಆ್ಯಂಡ್ 10 ಗಂಟೆ ಆಗ್ತಾ ಬಂದಿದೆ ಈಗ. ಸೊ ಬ್ರೇಕ್ಫಾಸ್ಟ್ ಏನಿದೆ, ಫೈಬರ್ ಬ್ರೆಡ್ ವಿತ್ ಚೀಸ್ ಆ್ಯಂಡ್ ದಿಸ್ ಇಸ್ ಪೀನಟ್ ಬಟರ್, ಫ್ಲಾಕ್ಸ್ ಸೀಡ್ಸ್, ಆಲ್ಮಂಡ್. ಸೊ ಅಲ್ಲಿ 4 ಟಾಸ್ಕ್ ಮುಗೀತು. ಅಂದರೆ ಈಗ ಸದ್ಯಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಮುಗೀತು. ಆ್ಯಂಡ್ ಇದು ಕೆಮೊಮೈಲ್ ಟ್ರೀ. ಸ್ವಲ್ಪ ಮೈಕೈ ನೋವಾಗ್ತಿದೆ, ಸ್ಟ್ರೆಸ್ ಇದೆಯಲ್ಲ. ಸೊ ಇದನ್ನು ಕುಡಿದ್ರೆ ಒಂದು ಸ್ವಲ್ಪ ಸೂದಿಂಗ್ ಅನಿಸುತ್ತೆ. ಅದಕ್ಕೆ ತಿಂಡಿ ತಿಂತ ಈಗ ಆಫೀಸ್ ಕೆಲಸ ಮಾಡಬೇಕು ಅನ್ನೋ ಶುರು ಮಾಡ್ಕೊಂಡಿದ್ದೀನಿ ಕೆಲಸನ. ಈಗ ಇನ್ನೊಂದು ಟಾಸ್ಕು ಸ್ವಲ್ಪ ಹೊತ್ತಾದಮೇಲೆ ಬೀಟ್ರೂಟ್ನ ತುರ್ಕೊಂಡ್ಬಿಟ್ಟು ತಿಂತಾ ಇದ್ದೀನಿ. ಸೊ ತರಕಾರಿ ಆಫ್ ದ ಡೇ ಇಸ್ ಡನ್. ಹಾಗೆ ಆಫೀಸ್ ಕೆಲಸನೂ ಮಾಡ್ತಾ ಮಧ್ಯದಲ್ಲಿ ಈ ಥರ ತರಕಾರಿ ಹೆಚ್ಕೊಳ್ಳೋದು, ಅಡುಗೆ ಮಾಡೋದು, ಅವ್ನು ನೋಡ್ಕೊಳ್ಳೋದು, ಹೋಮ್ವರ್ಕ್ ಮಾಡಿಸೋದು. ಈಗ ಬಟ್ಟೆ ತೊಳೆದು ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡ್ತಾ ಇಲ್ಲ, ಸಾರಿ, ವಾಷಿಂಗ್ ಮಿಷಿನ್ಗೆ ಹಾಕಿದ ಬಟ್ಟೆಗಳನ್ನು ಒಣಗ್ಲಿಕ್ಕೆ ಹಾಕ್ತಾಯಿದ್ದೀನಿ. ಫೈನಲಿ ಅಡುಗೆ ಆಯಿತು. ಒಂದು ಚಪಾತಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಕಾಳುಗಳು ಪ್ರೋಟೀನ್ಗೆ, ಮೊಸರು, ಯೋಗರ್ಟ್ ಕೂಡ ಪ್ರೋಟೀನ್ಗೆ. ವೆರಿ ಹಂಗ್ರಿ. ಟೈಮ್ ಆಗಿದೆ 5:10. ಇದು ನನ್ನ ಡಿನ್ನರು ಇವತ್ತಿಂದು. ಹಲೋ, ಈಗ ಟೈಮ್ ಆಗಿದೆ 6. ನನ್ನ ಗ್ರೀನ್ ಟೀನ ಕುಡ್ಕೋತಾ ಇದ್ದೀನಿ. ಬೆಳಿಗ್ಗೆನೇ ಆಲ್ರೆಡಿ ಕೆಮೊಮೈಲ್ ಟೀ ಕುಡ್ತಿದ್ದೀನಿ. ಅವಿ ಒಂಚೂರು ಕಣೋ ಪ್ಲೀಸ್, ಒಂಚೂರು, ಒಂದು 2 minutes. ಐ ಆಮ್ ಜಸ್ಟ್ ಎಂಡಿಂಗ್ ದ ವ್ಲಾಗ್. ಸೊ ಇವತ್ತಿನ ಎಷ್ಟಾಗುತ್ತೋ ಅಷ್ಟು ಹೆಲ್ತ್ ರಿಲೇಟೆಡ್ ಅಟ್ಲೀಸ್ಟ್ ನಾನು ಟಾಸ್ಕ್ನ ಮುಗಿಸಿದ್ದೀನಿ. ಕಷ್ಟ ಆದರೂ ಕೂಡ ಬೆಳಗ್ಗೆ ಕಣ್ಣು ಓಪನ್ ಮಾಡ್ತಿರಲಿಲ್ಲ. ಬಟ್ ಆದರೂ ನಾನು ಪುಷ್ ಮಾಡಿಕೊಂಡು ಎದ್ದು ಮ್ಯಾನಿಫೆಸ್ಟೇಷನ್, ಪ್ರಾಣಾಯಾಮ, ಮೆಡಿಟೇಷನ್ ಮಾಡಿ ಅವನಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಕರ್ಕೊಂಡು ಹೋಗಿ ಬಂದು ಮಲ್ಕೊಂಡ್ವಿ. ಆ್ಯಸ್ ಯೂಶ್ವಲ್ ನಾನು ಮಲ್ಗೋಕ್ಕೆ ಬಿಡಲಿಲ್ಲ ನನಗೆ. ತಾನು ಮಲ್ಕೊಂಡ. ಅದಾದಮೇಲೆ ಎದ್ದು ಸ್ನಾನ ಮಾಡಿ ಉಳಿದಿದ್ದೆಲ್ಲ ತೋರಿಸಿದ್ನಲ್ಲ ಬ್ಲಾಗಲ್ಲಿ, ಅದೆಲ್ಲ ಮಾಡಿದ್ದೀನಿ. ಹೆಲ್ತ್ ರಿಲೇಟೆಡ್ ಸ್ಟೆಪ್ಸ್ ಐ ಹ್ಯಾವ್ ಡನ್ ಆಲ್ ದ್ಯಾಟ್. ಹಿಸ್ ಹೋಮ್ವರ್ಕ್ ಇಸ್ ಆಲ್ಸೋ ಡನ್. ಇನ್ನೂ ಟಾಸ್ಕ್ಸ್ಗಳಿದೆ ಇವತ್ತು. ಐ ಥಿಂಕ್ ಔಟ್ ಆಫ್ 11 ಟಾಸ್ಕ್ಸ್ 6 ಟಾಸ್ಕ್ಸ್ ಆಗಿದೆ. ಇನ್ನೂ 5 ಟಾಸ್ಕ್ಸ್ ಆಗಿದೆ, ಉಳಿದಿದೆ. 6 ಗಂಟೆ ಆಗಿದೆ ಈಗ ಟೈಮು. ಸೊ ಹ್ಯಾವ್ ಟು ಟ್ರೈ ಟು ಕಂಪ್ಲೀಟ್ ದೋಸ್ 5 ಟಾಸ್ಕ್ಸ್ ಬಿಫೋರ್ ದ ಡೇ ಎಂಡ್ಸ್. ಆ್ಯಂಡ್ ಟುಮಾರೋ ನಾನು ಲೀವಲ್ಲಿ ಇದ್ದೀನಿ. ಮತ್ತೆ ಒಂದು ಈವೆಂಟ್ ಇದೆ. ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ನಾನು ಆಗಲೇ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದಂಗೆ ಆವಾಗವಾಗ ಇವೆಂಟ್ಸ್ ನಡೀತಾನೆ ಇರುತ್ತೆ ಈ ಥರ. ಸೊ ನಾನು ಹೋಲ್ ಡೇ ಇದೆ, ಅದಕ್ಕೆ ನಾನು ಲೀವ್ ತೊಗೊಂಡು ಅವ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಮನೇಲಿ ಇದ್ದರೆ ನನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ. ಸೊ ಐ ಹ್ಯಾವ್ ಟು ಟೇಕ್ ಹಿಮ್ ಔಟ್. ಏನು ಊಟಂಗಿಲ್ಲ ಪುಟ? ನಾನು ಹೇಳಿಲ್ಲ. ನಾಳೆ ಉಳಿದ ಟಾಸ್ಕ್ಗಳಲ್ಲಿ ನಾನು ಇನ್ನೊಂದು ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ, ಇಂಡಿಯನ್ ಗ್ರೋಸರಿ ಸ್ಟೋರ್ಗೆ ಹೋಗ್ಬಿಟ್ಟು ನನಗೊಂದು ಮಾಯ್ಶ್ಚರೈಸರ್ ತರಬೇಕಿತ್ತು. ನಾನು ಇಲ್ಲಿ ತಂದಿರೋ ಮಾಯ್ಶ್ಚರೈಸರ್ QV ಅದು ಏನೂ ಸೂಟ್ ಆಗ್ತಿಲ್ಲ ನನ್ನ ಸ್ಕಿನ್ನಿಗೆ. ಪಿಂಪಲ್ಸ್ ಬರ್ತಾಯಿದೆ. ಸೊ ಅದಕ್ಕೆ ಅಲ್ಲಿ ಹೋಗಿ ಸಿಗುತ್ತಾ ಅಂತ ಅಲ್ಲಿ ಹೋಗಿದೆ. ಬಟ್ ಅದು ಮಾಯ್ಶ್ಚರೈಸರ್ ಸಿಗಲಿಲ್ಲ. ಬಟ್ ಬೇರೆ ಇಂಡಿಯನ್ ಐಟಮ್ಸ್ ಎಲ್ಲ ತೊಗೊಂಡು ಬಂದೆ, ಅಂದರೆ ಗ್ರೋಸರಿ ಐಟಮ್ಸು. ಅದಾದಮೇಲೆ ಇಲ್ಲಿರೋ ಕೆಮಿಸ್ಟ್ರಿ ವೇರ್ ಹೌಸ್ ಎಲ್ಲ ಹೋಗ್ಬಿಟ್ಟು ಇಲ್ಲಿದೆ ಬ್ರ್ಯಾಂಡ್ ತೊಗೊಂಡು ಬಂದಿದ್ದೀನಿ, ಸೆರಾವಾ ಅಂತೇಳಿ. ಐ ರಿಯಲಿ ಹೋಪ್ ಅದು ಸೂಟ್ ಆಗುತ್ತೆ ಅಂತೇಳಿ. ಅದಾದಮೇಲೆ ಮನೆಗೆ ಬಂದು ಆ ವ್ಯಕ್ತಿನಿಗೆ ಸ್ಟೋರಿ ಹೇಳಿ ಇವತ್ತಿನ ದಿನ ಮುಗಿಸಿದೆ. 52. ಗುಡ್ ಮಾರ್ನಿಂಗ್.
ವೆಲ್ಕಮ್ ಟು ಡೇ 54. ಈಗ ಟೈಮ್ ಆಗಿದೆ 5 ಗಂಟೆ. ಸೊ ಟಾಸ್ಕ್ 1 ಇಸ್ ಡನ್. ಬೇರೆ ಟಾಸ್ಕ್ ಮಾಡೋಣ ಬನ್ನಿ. ಕನ್ಸಿಸ್ಟೆಂಟ್ ಆಗಿದೆ 61.75. ಕೆಳಗೆ ಹೋಗ್ತಾ ಇಲ್ಲ, ಮೇಲೆ ಏರ್ತಾ ಇಲ್ಲ. ಆ್ಯಸ್ ಯೂಶ್ವಲ್ ಮಲಾಸನದಲ್ಲಿ ನೀರು ಕುಡಿದ್ಬಿಟ್ಟು ಈಗ ಮ್ಯಾನಿಫೆಸ್ಟೇಷನ್ನ ಬರ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಪ್ರಾಣಾಯಾಮ ಮಾಡಿಬಿಟ್ರೆ ಅಲ್ಲಿಗೆ ಇವತ್ತಿನ 3 ಟಾಸ್ಕ್ಗಳು ಮುಗೀತು. ಇವತ್ತು ತುಂಬಾ ಲೇಟ್ ಆಗಿದೆ. ಇನ್ನು 20 ಮಿನಿಟ್ಸ್ ಇದೆ. 20 ಮಿನಿಟ್ಸಲ್ಲಿ ಹೋಗಬೇಕು. ಅದಕ್ಕೆ ಸ್ಟಾಲರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಮಾತ್ರ ಅಲ್ಲ, ವಿಕ್ಟೋರಿಯಾ ಮಾರ್ಕೆಟ್ಗೆ ಹೋಗಬೇಕು. ತರಕಾರಿ ಎಲ್ಲ ತೊಗೊಂಡು ಬಂದು ಅದೊಂದು ಕೆಲಸ ಮುಗಿಸ್ಬೇಕು. ಬಂದಮೇಲೆ ಇನ್ನೊಂದು ಕಡೆ ಹೋಗಬೇಕು. ಮೈ ಗಾಡ್, ಚಟ್ನಿ ಎಲ್ಲ ಮಾಡಿದೆ. ಇವ್ನು ಯಾಕೋ ಎದ್ದೇಳೇ ಇಲ್ಲ ಬೇಗ. ಎಬ್ಸಿ ಇವತ್ತು ಎಬ್ಬಿಸ್ಬೇಕಿತ್ತು. ಚಟ್ನಿ ಆಯಿತು, ಬಂದು ದೋಸೆ ಒಂದು ಮಾಡಿಬಿಟ್ರೆ ಆಯಿತು ತಿಂಡಿ ಮಾಡೋಕ್ಕೆ. ನಾವು ಲೆಟ್ಸ್ ಗೋ ರನ್. ಇವನು ಅಷ್ಟೇ ಇಲ್ಲೇ ನೋಡ್ತಿರ್ತಾನೆ ನೋಡಿ. 이거 exercise가 야 ಬೇಗ ಹೋಗ್ಬೇಕಾ ನೋಡಿ. ಸೆಮಿ ಕ್ಲಾಸ್ ಮುಗಿಸಿದ, ಇವಾಗ ಹೋಗಬೇಕು ವಿಕ್ಟೋರಿಯಾ ಮಾರ್ಕೆಟ್ಗೆ. ಓಡು 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 ಓಡು. ವಿಕ್ಟೋರಿಯಾ ಮಾರ್ಕೆಟ್ ಹಳೆ ಮನೇಲಿ ಇದ್ದಾಗ ನಾನು ಇಲ್ಲಿ ವಿಕ್ಟೋರಿಯಾ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಈ ಬಿಲ್ಡಿಂಗ್ ನೋಡ್ಬಿಟ್ಟು ಅನ್ಕೊತಾ ಇದ್ದೆ ನಾನು ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಬರಬೇಕು ಅಂತ ಹೇಳಿ. ನೋಡಿದ್ರೆ ನನ್ನ ಮಗನಿಗಿದೆ ಅದೃಷ್ಟ ಬರೋದು. ನಾನು ಬರ್ಬೋದು, ನೋಡೋಣ ಸಮ್ ಟೈಮ್ ಇನ್ ಫ್ಯೂಚರ್. ವಿ ಮಿಸ್ ಸಿಗ್ನಲ್ ಅವಿ ಗ್ರೀನ್ ಇತ್ತು. ಸೊ ವಿಕ್ಟೋರಿಯಾ ಮಾರ್ಕೆಟ್ಗೆ ಹೋಗಿ ಎಲ್ಲ ತರಕಾರಿ ಹಣ್ಣುಗಳನ್ನು ತೊಗೊಂಡು ಬಂದ್ವಿ. ಈಗ ಎಲ್ಲ ಸೆಟ್ ಮಾಡ್ಕೋಬೇಕು. ಓವರಾಲ್ ಡಿಸ್ಟೆನ್ಸ್ ಕವರ್ ಆಗಿದೆ, ಎಷ್ಟಾಗಿದೆ ಗೊತ್ತಿಲ್ಲ, ಬಟ್ ಐ ಆಮ್ ಶೋರ್ ಇವತ್ತು ಎಕ್ಸೀಡ್ ಆಗುತ್ತೆ. ಅಷ್ಟು ನಡಿಲಿಕ್ಕಿತ್ತು ಇವತ್ತು. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಆಯಿಲಿಗೆ ಹೋಗುವಾಗಲೇ ಚಟ್ನಿ ಮಾಡಿಟ್ಟಿದ್ದೆ ಆ್ಯಂಡ್ ದೋಸೆ. ನನ್ನ ರಿಕ್ವೆಸ್ಟ್ ಇಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಪ್ರೋಟೀನ್ಗೆ ಕಾಳು ಆ್ಯಂಡ್ ಡ್ರೈ ಫ್ರೂಟ್ಸು, ಒಂದು ದೋಸೆ, ಇನ್ನೊಂದು ಡೆಫಿನೆಟ್ಲಿ ತಿಂತೀನಿ ನಾನು, ಟೆಂಪ್ಟ್ ಆಗ್ತಿದೆ, ಆ್ಯಂಡ್ ಚಟ್ನಿ. ಸೊ ಅಲ್ಲಿಗೆ ಟಾಸ್ಕ್ ಮುಗೀತು. ಡ್ರೈ ಫ್ರೂಟ್ಸು ಮತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡೋದು. ಯಾರೋ ಹೇಳ್ತಿದ್ರೆ ಆಯ್ತಾ ಚಟ್ನಿ ಬೇಡ ನನಗೆ, ದೋಸೆ ಒಂದೇ ತಿಂತೀನಂತ. ಇವಾಗ ಏನು ಹೇಳ್ತಾ ಇದ್ದಾರೆ? ದೋಸೆ ಚಟ್ನಿ ದೋಸೆ ಏನು ಸಖತ್ತಾಗಿದೆ ಅಂದರೆ, ಐ ಆಮ್ ನಾಟ್ ಓವರ್ ಎಕ್ಸಾಜರೇಟಿಂಗ್. It's really yummy.
ರೆಡಿ ಆದರು ಸಾಹೇಬರು. ವಾಚ್ ಹಾಕ್ಕೊಂಡು ಫುಲ್ ಶೋ ಆಫ್ ಮಾಡ್ತಿದ್ದಾರೆ. ಇಲ್ಲಿ ಅಡುಗೆ ಗಿಡಿಗೆ ಸ್ನಾನ ಎಲ್ಲನೂ ಆಯಿತು. ನೋಡಿ ದೋಸೆ ಎಷ್ಟು ಚೆನ್ನಾಗಾಗಿದೆ. ದೋಸೆ ಮತ್ತು ಇದು ಸ್ನ್ಯಾಕ್ಸ್ ಅವನಿಗೆ. ಆಮೇಲೆ ಇದು ಸೋಪ್ಸ್ ಒಂದು ನಿಮಿಷ. ಚೆನ್ನಾಗಿದೆ ನೋಡಿ. ಇಷ್ಟು ಇಟ್ಕೊಂಡಿದ್ದೀನಿ. ತರಕಾರಿ ಹಣ್ಣು ಇಟ್ಕೊಂಡಿದ್ದೀನಲ್ವ, ಅದು ಟಾಸ್ಕ್ 7 ಆಯಿತು. ಇದು ಈಗ ಹೊರಡ್ತಿದ್ದೀವಿ. ಫೈನಲಿ ರೆಡಿ ಆದ್ವಿ. 11:15 ಆಯಿತು. ಪ್ಲಾನ್ ಇದ್ದಿದ್ದು 10 ಗಂಟೆಗೆ ಇಲ್ಲಿಂದ ಬಿಡಬೇಕು, 10:15 ಅಲ್ಲಿ ಇರಬೇಕು ಅಂತ ಇತ್ತು. ಅವಿ ಒಂದು ನಿಮಿಷ ವೆಯ್ಟ್ ಮಾಡ್ತೀಯಾ ಪ್ಲೀಸ್? 10:15 ಹೋಗಬೇಕಿತ್ತು. 10:15 ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಬಟ್ ಅದೇ 12 ಗಂಟೆಗೂ ರಿಪೀಟ್ ಆಗುತ್ತೆ. ಈಗ 11:15 ಆಗಿದೆ. ಸೊ ಅರ್ಧ ಗಂಟೆಲಿ ಅಲ್ಲಿ ಇರಬೇಕು. ಕಾಲು ಎಷ್ಟು ನೋಯ್ತಿದೆ ಅಂದರೆ. ಹೆಂಗೆ ಕಾಣ್ತಿದೆ ನನ್ನ ಮಗ? ನಾವಂತೂ ಯೂಶುವಲ್ ಓಲ್ಡ್ ಔಟ್ಫಿಟ್ಟು. ಇದು ಒಂದು ಹೊಸತ್ತು ವಾಚ್. ಇದು ಫಸ್ಟ್ ಇಲ್ಲಿ ಬಾಲಿವುಡ್ ಡ್ಯಾನ್ಸ್ ಅಂತ 12 ಗಂಟೆಗೆ ಆಗುತ್ತೆ. ಈಗ ನೋಡೋಣ ಏನು ಡ್ಯಾನ್ಸಿಂಗ್ ಇರುತ್ತೆ ಅಷ್ಟೇ, ಏನೇನಿರುತ್ತಲ್ವಾ. ಅವನ ಫ್ರೆಂಡ್ಸ್ ಇಲ್ಲ ಅಂತ ಅವ್ನು ಫುಲ್ ಡಲ್ ಆಗಿದೆ. ಈಗ ಅವ್ನ ಫ್ರೆಂಡ್ಸ್ ನೋಡ್ತಾ ಇದ್ದಾನೆ. ತೋರಿಸೋದು Mi vida con tu querer. Na pata zudu. ನಂಗೆ ಗೊತ್ತಿಲ್ಲ ಎಷ್ಟು ಕಾಪಿರೈಟ್ ಸ್ಟ್ರೈಕ್ಸ್ ಬರುತ್ತೆ ಅಂತ. ಇದರಲ್ಲಿ ಬಾಲಿವುಡ್ ಸಾಂಗ್ಸ್ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಲ್ಲ, ಡ್ಯಾನ್ಸ್ ಮಾಡಿರೋದು. ಬಟ್ ಎನಿವೆ, ಸೊ ಡ್ಯಾನ್ಸ್ ಆದಮೇಲೆ ಮಕ್ಕಳಿಗೆ ಈ ಥರ ಸ್ಟೆಪ್ಸ್ ಕಲಿಸ್ತಾರೆ ಲಾಸ್ಟಿಗೆ. ಈ ಥರ 3 ಸೆಷನ್ಸ್ ನಡೆಯುತ್ತೆ. ಇವತ್ತು ಇಡೀ ದಿನ ಒಂದು ಈವೆಂಟ್ಸ್ ನಡೀತಾನೆ ಇರುತ್ತೆ, ಒಂದಲ್ಲ ಒಂದು. ಈಗ ಹೊರಗಡೆ ಅದು ಮುಗಿದ್ಮೇಲೆ ಇಲ್ಲಿ ಹೊರಗಡೆ ಚಾಕ್ ಪೀಸಿಂದ ಮಕ್ಕಳಿಗೆ ಇಷ್ಟ ಬಂದಂಗೆ ಆರ್ಟ್ ಮಾಡ್ಬೋದು ಅಲ್ಲಿ. ಆಮೇಲೆ ಇಲ್ಲಿ ಇನ್ನೊಂದು ಇದು ರೀಡಿಂಗ್ ರೂಮ್ ಅಂತ ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಮೇಲ್ಗಡೆ. ಅಲ್ಲಿ ಆದಮೇಲೆ ಎದುರುಗಡೆ ಇನ್ನೊಂದು ರೂಮ್ ಇದೆ, ಅಲ್ಲಿ ಒಂದು ಕ್ರಾಫ್ಟ್ ಸೆಷನ್ ಇದೆ ಇಡೀ ಮಕ್ಕಳಿಗೇ, ಎಲ್ಲ ಮಕ್ಕಳಿಗೂ. ಇಲ್ಲಿ ಮಾಡ್ತಾಯಿದ್ವಿ ನೋಡೋದು. ಒಂದು ಕೆಲ್ಡೋಸ್ಕೋಪ್ ಅಂತ ಹೇಳಿ, ಆಮೇಲೆ ಡ್ರೀಮ್ ಕ್ಯಾಚರ್ ಆ್ಯಂಡ್ ಜೆಲಿ ಫಿಶ್, ಈ ಥರ 3 ಆರ್ಟ್ಸ್ ಕೊಟ್ಟಿರ್ತಾರೆ. ಅದನ್ನು ನಾವು ಮಕ್ಕಳು, ಆ್ಯಕ್ಚುಲಿ ನಾವೆಲ್ಲ ಮಕ್ಕಳು ಮಾಡಬೇಕು. ಬಟ್ ನನ್ನ ಮಗ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ, ಬಟ್ ಅವ್ನಿಗೆ ಪುಷ್ ಮಾಡ್ತಾಯಿದ್ದೆ. ನಾನೇ ಹಾಫ್ ಮಾಡಿಕೊಟ್ಟೆ, ಆಮೇಲೆ ಅವ್ನು ಶುರು ಮಾಡ್ಕೊಂಡ ಮಾಡೋಕ್ಕೆ. ತೋರಿಸು, ಏನದು ಜೆಲಿ ಫಿಶ್? ನೀನು
ಸ್ವಲ್ಪ ಹೊತ್ತು ಆದಮೇಲೆ ರೇಷ್ಮಾ ಅವರು ಜಾಯಿನ್ ಮಾಡಿದರು. ರೇಷ್ಮಾ ಅವರು ಅಂದರೆ ನಾನು ಪ್ರೀವಿಯಸ್ ವ್ಲಾಗಲ್ಲೆಲ್ಲ ಹೇಳಿದ್ದೆ, ನೀವು ನೋಡಿದರೆ. ಸೊ ಅವ್ರು ಬಂದಮೇಲೆ ಕ್ರಾಫ್ಟ್ ಸೆಷನ್ಸಲ್ಲಿ ನೋಡಿದ್ರಲ್ವ, ಅದೆಲ್ಲ ಮುಗಿಸ್ಕೊಂಡು ಈಗ ಬಾಲಿವುಡ್ ಇನ್ನೊಂದು ಸೆಷನ್ ನಡೀತಾ ಇತ್ತಲ್ವ, ಅದನ್ನು ಮತ್ತೆ ನೋಡ್ಲಿಕ್ಕೆ ಹೋದ್ವಿ. ಆ್ಯಂಡ್ ಈಗ ಬೇರೆ ಸೆಟ್ ಆಫ್ ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ಮಕ್ಕಳಿಗೆ ಆ್ಯಸ್ ಯೂಶುವಲ್ ಡ್ಯಾನ್ಸ್ ಸ್ಟೆಪ್ಸ್ನ ಹೇಳ್ಕೊಡ್ತಾ ಇದ್ದಾರೆ ಅವರು. ನೋಡಿ ಏನು ಮಾಡ್ತಿದ್ದೆ, ಅವ್ನ ಏಜೋ ಅಥವಾ ಅವ್ನ ಕಾನ್ಸಂಟ್ರೇಷನ್ನೇ ಕಡಿಮೆನೋ ಗೊತ್ತಿಲ್ಲ ನನಗೆ. ಅಲ್ಲಿ ಡ್ಯಾನ್ಸ್ ಸ್ಟೆಪ್ಸ್ ಹೇಳ್ಕೊಡ್ತಿದ್ರೆ ಇವನ ಹುಡುಗಿ ಜೊತೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಡ್ಯಾನ್ಸ್ ಸೆಷನ್ ಮುಗಿದ್ಮೇಲೆ ಇದು ಲಾಸ್ಟ್ ಟಾಸ್ಕ್ ಆಫ್ ದ ಡೇ ಅಥವಾ ಈವೆಂಟ್ ಆಫ್ ದ ಡೇ. ಇದಕ್ಕೆ ಏನಂತಾರೋ ನಂಗೆ ಗೊತ್ತಿಲ್ಲ. ಒಂದು ತಂತಿ ಇರುತ್ತಲ್ವ, ಅದ್ರ ಮೇಲೆಲ್ಲ ಈ ಥರ ಕಲರ್ಫುಲ್ ಥ್ರೆಡ್ ಅಲ್ಲ, ಐ ಡೋಂಟ್ ನೋ, ಸಾಫ್ಟ್ ಇದನ್ನು ಐ ಡೋಂಟ್ ರಿಯಲಿ ನೋ ವಾಟ್ ಇಸ್ ದ ನೇಮ್ ಮಾಡಿಬಿಟ್ಟು ಚೆನ್ನಾಗಿ ಬೇರೆ ಬೇರೆ ಶೇಪ್ಸ್, ಈಗ ನೋಡಿ ನಾವು ವಿಕ್ಟ್ ಅಂತ ಹೆಸರು ಮಾಡಿದೆ, ಬೇರೆ ಬೇರೆ ಶೇಪ್ಸಿಂದ ಅದೇನೋ ಒಂದು ಐ ಡೋಂಟ್ ಇವನ್ ನೋ ದ ನೇಮ್, ಐ ಆಮ್ ಸಾರಿ. ಇದೆಲ್ಲದರಲ್ಲೂ ನಾನು ತುಂಬ ಎಕ್ಸ್ಪರ್ಟ್ ಅಲ್ಲ ಕ್ರಾಫ್ಟ್ಸಲ್ಲಿ ಎಸ್ಪೆಷಲಿ. ಸೊ ಅದು ಮಾಡಬೇಕಿತ್ತು, ಅಲ್ಲಿಗೆ ಬಂದ್ವಿ ನಾವು. ಬೇಡ ನಂಗೆ ಸಾಕಾಗ್ಬಿಟ್ಟ. ಕಾರ್ಟನ್ ಇವತ್ತು ಡೇ ಎಂಡ್ ಆಫ್ ದ ಡೇ. ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಮಾಡೋಕ್ಕಾಗಲಿಲ್ಲ. ಈವೆಂಟ್ ಆದಮೇಲೆ ಬಂದು ಮಲ್ಕೊಂಡ್ಬಿಟ್ವಿ. ಎದ್ದು ದೋಸೆ ತಿಂದೆ. ಈಗ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಸೊ ವಿತಿನ್ ಟಾಸ್ಕ್ ನೋಡ್ತಾ ಇದ್ದೆ ನಾನು ಏನೇನು ಮಾಡಬೇಕು ಅಂತ. ಸೊ ಔಟ್ ಆಫ್ 10 ಐ ಹ್ಯಾವ್ ಕಂಪ್ಲೀಟೆಡ್ 8. ಒಂದು ಅರ್ಥ ಮಾಡಿದ್ದೀನಿ, ಇನ್ನೊಂದು ಮಾಡೇ ಇಲ್ಲ. ಆಗೋದಿಲ್ಲಪ್ಪ ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಮಾಡೋದು ತುಂಬಾ ಕಷ್ಟ ಕೆಲವೊಂದು ಸತಿ. ಎನಿವೆ, ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅಪ್ಡೇಟ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಫ್ ಎಸ್ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ನೀವು ವಿಡಿಯೋ ಕೊನೆವರೆಗೂ ಬಂದಿದ್ದರೆ ರಿಯಲಿ ಥ್ಯಾಂಕ್ ಯು. ಮತ್ತಷ್ಟು ಕಾಂಟೆಂಟ್ ಹಾಕ್ತಾನೆ ಇರ್ತೀನಿ. ಐಲ್ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಅವ್ನು ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ನಾನು ಜಾಸ್ತಿ ವೀಡಿಯೋಸ್ ಮಾಡ್ತೀನಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತೀನಿ. ದ್ಯಾಟ್ಸ್ ಮೈ ಪ್ರಾಮಿಸ್. ನಾಳೆ ಸಿಗೋಣ. ಸಿ ಯಾ.